ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ಇವತ್ತು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಯಾವ ಥರ ಇದೆ, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಓ ಮೈ ಗಾಡ್, ಫಸ್ಟ್ ಕಾರ್ಡೇ ಡೆತ್ ಕಾರ್ಡ್ ಬಂದಿದೆ ಅಂತ ಅಂದರೆ ನಿಮ್ಮ ರಿಲೇಷನ್ಶಿಪ್ ಆಲ್ರೆಡಿ ಎಂಡ್ ಆಗಿದೆ, ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ನು ನಿಮ್ಮ ಹತ್ರ ಏನೂ ಮಾತಾಡ್ತಿಲ್ಲ. ನಿಮ್ಮ ಹತ್ರ ಅವರು ಯಾವುದೇ ಒಂದು ಇನ್ಫಾರ್ಮೇಷನ್ ಅಥವಾ ಅವ್ರು ಏನು ಆಗ್ತಿದ್ದಾರೆ, ಅವ್ರ ಜೀವನದಲ್ಲಿ ಏನು ನಡೀತಿದೆ ಅದೇನು ನಿಮಗೆ ಗೊತ್ತಾಗ್ತಾ ಇಲ್ಲ. ಆ ಪರ್ಸನ್ ಕಂಪ್ಲೀಟಾಗಿ ಈ ಒಂದು ರಿಲೇಷನ್ಶಿಪ್ಪಿಂದ ವಾಕ್ ಅವೇ ಮಾಡಿದ್ದಾರೆ, ವಾಕೌಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಬಟ್ ನೀವಿನ್ನೂ ಈ ಪರ್ಸನ್ ಪ್ರೀತಿಗೆ ಸರೆಂಡರ್ ಆಗಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಿದೆ. ಡೆತ್ ಕಾರ್ಡ್ ಬಂದಿದ್ರು ಈ ಪರ್ಸನ್ನು ಇಲ್ಲಿ ವೆಯ್ಟ್ ಮಾಡ್ತಿದ್ರು, ಅಥವಾ ಅಂದರೆ ರಿಲೇಷನ್ಶಿಪ್ ಎಂಡ್ ಅಂತ ಆಗಿದ್ರು ನೀವು ಮಾತ್ರ ಈ ಪರ್ಸನ್ಗೆ ಸರೆಂಡರ್ ಆಗಿದ್ದೀರಾ. ನೀವಿನ್ನ ಮೂವ್ ಆನ್ ಆಗಿಲ್ಲ, ನೀವಿನ್ನ ಚೇಂಜ್ ಆಗಿಲ್ಲ. ನೀವು ಈ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗ್ತಿದ್ರು ಅಥವಾ ಹೋಗಿದ್ರು ನೀವಿನ್ನ ಈ ವ್ಯಕ್ತಿಗೆ ಬೇಡ್ಕೋತಿದ್ದೀರಾ, ಇನ್ನು ನೀನು ನನ್ನ ಜೊತೇಲಿರು, ನಾನು ನಿನಗೆ ವೆಯ್ಟ್ ಮಾಡ್ತಿದ್ದೀನಿ, ನನಗೆ ನಿನ್ನ ಪ್ರೀತಿ ಬೇಕು, ನಾನು ನಿನ್ನನ್ನು ಇಷ್ಟಪಡ್ತಿದ್ದೀನಿ, ನನ್ನಲ್ಲಿ ಇನ್ನೂ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ, ಬೇಗ ಬಾ, ಅಥವಾ ನಾನು ಕಾಯ್ತಿದ್ದೀನಿ. ಇದರ ಒಂದು ಸರೆಂಡರ್ ಬಿಹೇವಿಯರ್ ನಿಮ್ಮ ಹತ್ರ ಇದೆ. ಬಟ್ ಈ ಪರ್ಸನ್ ಬಂದು ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡಿಕೊಂಡು ಅವರು ಮೂವ್ ಆನ್ ಆಗಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ನಿಮ್ಮ ಫಸ್ಟ್ ಕಾರ್ಡು ಡೆತ್ ಕಾರ್ಡ್ ಬಂದಿದೆ ಅಂತ ಅಂದರೆ ರಿಲೇಷನ್ಶಿಪ್ ಅನ್ನೋವಂಥದ್ದು ಎಂಡ್ ಆಗಿದೆ, ನಿಮ್ಮಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಅನ್ನೋವಂಥದ್ದು ಸ್ಟಾಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ನೋಡೋಣ ಡೆತ್ ಕಾರ್ಡ್ ಆದಮೇಲೆ ಯಾವ ಕಾರ್ಡ್ ಬರ್ಬೋದು ಅಂತ ಅಂದ್ಬಿಟ್ಟು. ಓಕೆ, 3 ಆಫ್ ಪೆಂಟಿಕಲ್ಸ್ ಬರ್ತಿದೆ. ಡೆತ್ ಕಾರ್ಡ್ ಆದಮೇಲೆ 3 ಆಫ್ ಪೆಂಟಿಕಲ್ಸ್, ಇದು ಕೂಡ ನೆಗೆಟಿವ್ ಎನರ್ಜಿ, ಬ್ಲ್ಯಾಕ್ ಎನರ್ಜಿ. ನೀವು ನೋಡ್ಬೋದು ಸುತ್ತ ಇಲ್ಲೂ ಬ್ಲ್ಯಾಕ್ ಎನರ್ಜಿ ಇದೆ, ಇಲ್ಲೂ ಬ್ಲ್ಯಾಕ್ ಎನರ್ಜಿ ಇದೆ, ಆಯಿತಾ. ಸೊ ಯಾವಾಗ ಬ್ಲ್ಯಾಕ್ ಎನರ್ಜಿ ಕಾರ್ಡಲ್ಲಿ ತುಂಬ ಕಾಣಿಸುತ್ತೆ ಆವಾಗ ನಾವು ಹೇಳ್ಬೋದು ಇಲ್ಲಿ ಒಂದು ನಕಾರಾತ್ಮಕ ಶಕ್ತಿ ಇದೆ. ಅಂದರೆ ಕೆಲವೊಬ್ಬರ ಲೈಫಲ್ಲಿ ಪೂಜೆ ಪುನಸ್ಕಾರ, ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಥರ್ಡ್ ಪಾರ್ಟಿಯಿಂದ ರಿಲೇಷನ್ಶಿಪ್ನ ಕಂಟ್ರೋಲ್ ಮಾಡ್ತಿರೋದು ಈ ಥರ ಕಾಣಿಸ್ತಾ ಇದೆ. ಇದು ಎಲ್ಲರಿಗೂ ರೆಸೊನೇಟ್ ಆಗಬೇಕು ಅಂತ ಅಲ್ಲ. ಈ ಕೆಲವೊಂದು ರೀಡಿಂಗ್ ಕೆಲವೊಬ್ಬ ವ್ಯಕ್ತಿಗೆ ಅದು ಮೆಸೇಜ್ ರೀಚ್ ಆಗಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಏನು ಬರ್ತಿರುತ್ತೆ ನಾನು ಅದನ್ನೇ ಹೇಳಬೇಕಾಗುತ್ತೆ, ಆಯಿತಾ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್ ಆಗಿದೆ ಅನ್ನೋವಂಥದ್ದು ಕಾಣಿಸ್ತಿದೆ. ನಿಮ್ಮ ಪರ್ಸನ್ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಅಥವಾ ರಿಲೇಷನ್ಶಿಪ್ನ ಎಂಡ್ ಮಾಡೋದಕ್ಕೆ ಕಾರಣ ಇಲ್ಲಿ ಒಬ್ಬ ಥರ್ಡ್ ಪಾರ್ಟಿ ಇರೋದು. ಇಲ್ಲಿ ನೀವು ನೋಡ್ಬೋದು 3 ಜನ ವ್ಯಕ್ತಿ ಇದ್ದೀರಾ, ನೀವು ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಈ ಒಬ್ಬ ವ್ಯಕ್ತಿಗೆ ಇಬ್ಬರು ಪರ್ಸನ್ ಇದ್ದಾರೆ ಅನ್ನೋವಂಥದ್ದು. ಅಂದರೆ ನಿಮ್ಮ ಪಾರ್ಟ್ನರ್ಗೆ ಇಬ್ಬರು ವ್ಯಕ್ತಿಗಳು ಇದ್ದಾರೆ ಇಲ್ಲಿ, ಅವರು ನೀವು ಬೇಕಾ ಆ ವ್ಯಕ್ತಿ ಬೇಕಾ ಅಂತ ಚೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ನು ಇನ್ ಕೇಸ್ ಆಫೀಸಲ್ಲಿ ಅಥವಾ ಎಲ್ಲಾದರೂ ವರ್ಕಿಂಗ್ ಪ್ಲೇಸಲ್ಲಿ ಇದ್ದರೆ ಅವರ ಕೊಲೀಗ್ಸ್ ಜೊತೆ ರಿಲೇಷನ್ಶಿಪ್ನ ಇವರು ಇಟ್ಕೊಂಡಿರಬಹುದು, ಅಥವಾ ಅವರ ಒಂದು ಟೀಮ್ ಅಥವಾ ಅವ್ರ ಬಿಸ್ನೆಸ್ ಎಲ್ಲಿ ಮಾಡ್ತಿರ್ತಾರೆ ಅಲ್ಲಿ ಥರ್ಡ್ ಪಾರ್ಟಿ ಯಾರಾದರೂ ಇರಬಹುದು ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಬಂದು ರಿಲೇಷನ್ಶಿಪ್ನ ಎಂಡ್ ಮಾಡೋದಕ್ಕೆ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಕಾರಣ ಆಗಿದೆ, ಅಥವಾ ಆ ಥರ್ಡ್ ಪಾರ್ಟಿ ಬಂದು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಒಂದು ಪೂಜೆ ಪುನಸ್ಕಾರ, ಮ್ಯಾನಿಫೆಸ್ಟೇಷನ್, ಸ್ಪೆಲ್ಸ್, ರಿಚುವಲ್ಸ್ ಅಂತ ಹೇಳ್ತೀವಲ್ವ, ಈ ಥರದನ್ನ ಮಾಡಿ ಈ ಪರ್ಸನ್ನ ಅವ್ರ ಕಡೆ ಅಟ್ರ್ಯಾಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಬೋದು. ಇದು ಲವರ್ಸೇ ಆಗಿರಬೇಕು ಅಂತ ಅಲ್ಲ, ಥರ್ಡ್ ಪಾರ್ಟಿ ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರು ಬೇಕಾದರೂ ಆಗಿರ್ಬೋದು. ನಿಮ್ಮ ರಿಲೇಷನ್ಶಿಪ್ಪನ್ನು ಅವರು ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಅಥವಾ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಒಂದು ಬಾಂಧವ್ಯನ ಹಾಳು ಮಾಡೋದಕ್ಕೆ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್ ಅನ್ನುವಂಥದ್ದು ಜಾಸ್ತಿ ಆಗಿದೆ. ಸೊ 3ನೇ ವ್ಯಕ್ತಿಯಿಂದ ನಿಮ್ಮ ರಿಲೇಷನ್ಶಿಪ್ ಅನ್ನುವಂಥದ್ದು ಎಂಡ್ ಆಗಿದೆ, ನೋ ಕಾಂಟ್ಯಾಕ್ಟಿಗೆ ಬಂದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಸೊ ನೋಡೋಣ ಇನ್ನು ಏನು ಅವರ ಪ್ರೆಸೆಂಟ್ ಫೀಲಿಂಗ್ಸ್ ಏನಿದೆ ಅಂತ ಅಂದ್ಬಿಟ್ಟು. ಓಕೆ, ನೈಟ್ ಆಫ್ ಸ್ವಾರ್ಡ್ಸ್. ಪ್ರೆಸೆಂಟ್ ಫೀಲಿಂಗ್ ಲುಕ್ಸ್ ಪಾಸಿಟಿವ್. ಇದೆರಡು ಪಾಸ್ಟ್ ಕಾರ್ಡ್ ಆದರೆ ನಾನು ತೊಗೊಂಡಿರೋ ಪ್ರೆಸೆಂಟ್ ಕಾರ್ಡ್ ಬಂದು ನೈಟ್ ಆಫ್ ಸ್ವಾರ್ಡ್ ಅಂತ ಅಂದರೆ ಈ ಪರ್ಸನ್ನು ಈ ರಶ್ ಆಗಿ ಅರಿಬರೆಯಾಗಿ ಅವರು ಒಂದು ಡಿಸಿಷನ್ನ ತೊಗೊಂಡ್ಬಿಟ್ಟಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಈ ಪರ್ಸನ್ ಬಂದು ಅವರ ಡಿಸಿಷನ್ ಅವ್ರದ್ದೇ ಓನ್ ಡಿಸಿಷನ್ ಅಲ್ಲ, ದೇ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಸಮ್ ಒನ್. ಓಕೆ, ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ ಬೇಕು ಬೇಡ ಅನ್ನೋವಂಥದ್ದನ್ನು ಈ ಪರ್ಸನ್ನು ಸ್ವತಃ
ಸ್ವತಃ ಅವರೇ ಡಿಸಿಷನ್ ಮಾಡಿರೋ ಅಂಥದ್ದಲ್ಲ, ಯಾವುದೋ ಒಂದು ಬೇರೆ ವ್ಯಕ್ತಿಯಿಂದ ಅವರು ಇನ್ಫ್ಲೂಯೆನ್ಸ್ ಆಗಿ ಡಿಸಿಷನ್ ತೊಗೊಂಡಿರೋ ಅಂಥದ್ದು, ರಶ್ ಆಗಿ ಡಿಸಿಷನ್ ತೊಗೊಂಡಿರೋದು. ಸೊ ಈ ಥರ ಇದ್ದಾಗ ಈ ಪರ್ಸನ್ಗೆ ಸ್ವಲ್ಪ ಕೋಪ ಜಾಸ್ತಿ, ಆ್ಯಟಿಟ್ಯೂಡ್ ಜಾಸ್ತಿ, ಆಯಿತಾ. ಯಾರಾದರೂ ಏನಾದರೂ ಹೇಳಿದರೆ ಹೇಳಿಕೆ ಮಾತು ಕೇಳೋದು ಕೂಡ ಈ ಪರ್ಸನ್ ಜಾಸ್ತಿ. ಹೀಗಾಗಿ ಈ ಪರ್ಸನ್ ಬಂದು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ಬಟ್ ಅಂದರೆ ಇಷ್ಟಪಡ್ತಿದ್ದಾರೆ ಅಂದರೆ ಇಲ್ಲಿ ರಿಲೇಷನ್ಶಿಪ್ ಎಂಡ್ ಆಗಿದೆ, ಬಟ್ ಪ್ರೆಸೆಂಟಲ್ಲಿ ಈ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ಬರಬೇಕು ಅನ್ನೋವಂಥ ಒಂದು ಮನಸ್ಥಿತಿಯಲ್ಲಿದ್ದಾರೆ ಅಂತ ಅನ್ಬೋದು. ಇಲ್ಲಿ ನೀವು ನೋಡ್ಬೋದು ಈ ಇಮೇಜಲ್ಲಿ ಇದು ಪಾಸ್ಟ್ ಕಾರ್ಡ್ ಆಗಿದ್ದರೆ ಇದು ಪ್ರೆಸೆಂಟ್ ಕಾರ್ಡ್ ಆಗಿದೆ, ಓಕೆನಾ. ಈ ಒಂದು ಆರ್ಸ್ ಈ ಒಂದು ಹಿಂದೆ ಪಾಸ್ಟ್ಗೆ ಟರ್ನ್ ಆಗಿದೆ. ಅಂದರೆ ಈ ಪರ್ಸನ್ ಇನ್ನು ನಿಮ್ಮ ಒಂದು ಫೀಲಿಂಗ್ಸಲ್ಲಿ ಇದ್ದಾರೆ, ನಿಮ್ಮ ಬಗ್ಗೆ ಅವರು ಥಿಂಕ್ ಮಾಡ್ತಿದ್ದಾರೆ, ಅವರು ನಿಮ್ಮ ಒಂದು ಪಾಸ್ಟಿಂದ ಅವರು ಮೂವ್ ಆನ್ ಆಗಿಲ್ಲ. ಪಾಸ್ಟಲ್ಲಿ ಕಾರ್ಡ್ ನೋಡಿ ಆರ್ಸ್ ಬಂದು ಫ್ಯೂಚರ್ಗೆ ಹೋಗ್ತಾ ಇತ್ತು, ಓಕೆ ಅಲ್ವಾ. ಅಂದರೆ ಈ ಪರ್ಸನ್ನು ನಿಮ್ಮನ್ನು ಬಿಟ್ಟು ಅವರು ಮೂವ್ ಆನ್ ಆಗ್ತಾ ಇದ್ರು ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇರೋದು. ಅದೇ ಈ ಕಾರ್ಡ್ ಈ ಒಂದು ಪ್ರೆಸೆಂಟ್ ಕಾರ್ಡ್ ಬಂದು ಪಾಸ್ಟ್ಗೆ ಟರ್ನ್ ಆಗಿದೆ. ಅಂದರೆ ಈ ಪರ್ಸನ್ ಇನ್ನು ನಿಮ್ಮ ಒಂದು ಫೀಲಿಂಗ್ಸಲ್ಲಿದ್ದಾರೆ, ನಿಮ್ಮ ಒಂದು ಆಲೋಚನೆಯಲ್ಲಿದ್ದಾರೆ, ನಿಮ್ಮ ಒಂದು ಥಾಟಲ್ಲಿದ್ದಾರೆ ಅನ್ನೋವಂಥದ್ದು ತೋರಿಸ್ತಾ ಇದೆ. ಸೊ ಈ ಪರ್ಸನ್ ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ, ನಿಮ್ಮ ಜೊತೆ ಅವರು ಕಾನ್ವರ್ಸೇಷನ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ, ಓಕೆ. ಸೊ ನೋಡೋಣ ಇನ್ನು ಅವರ ಎನರ್ಜಿ ಪ್ರೆಸೆಂಟಲ್ಲಿ ಏನಿದೆ. ಅಗೇನ್ ಇಟ್ಸ್ ಅ ಪಾಸಿಟಿವ್ ಕಾರ್ಡ್, ಪೇಜ್ ಆಫ್ ಕಪ್ಸ್. ಪೇಜ್ ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ನು ನಿಮಗಾಗಿ ಒಂದು ಮೆಸೇಜ್ ಅಥವಾ ಒಂದು ಕಾಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಅರ್ಥ. ಅವರು ಕೂಡ ವೆಯ್ಟ್ ಆ್ಯಂಡ್ ವಾಚ್ ಮೋಡಲ್ಲಿದ್ದಾರೆ. ಅವರು ಕೂಡ ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಕ್ಯೂರಿಯಾಸಿಟಿ ಇದೆ, ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಅಂತ ಅಂದ್ಬಿಟ್ಟು. ಒಂದು 10 ಜನ ಇದ್ದರು, 10 ಜನದ ಮಧ್ಯೆ ನೀವೇನು ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋ ಅಂಥ ಒಂದು ಮನಸ್ಥಿತಿ ಅವ್ರಿಗೆ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ. ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ಒಂದು ಸರಿ ಫೀಲಿಂಗ್ಸ್ ಅನ್ನೋವಂಥದ್ದನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ಅವರು ಸಂಪೂರ್ಣವಾಗಿ ನಿಮ್ಮಿಂದ ದೂರ ಆಗಿರಲ್ಲ. ಅವರು ಆ ಒಂದು ಸಿಚುವೇಶನ್ ಈ ಪರ್ಸನ್ಗೆ ನಿಮ್ಮಿಂದ ದೂರ ಮಾಡೋ ಹಾಗೆ ಆಗಿರುತ್ತೆ. ಬಟ್ ಈ ಪರ್ಸನ್ ಬಂದು ನಿಮ್ಮ ಒಂದು ಕ್ಯೂರಿಯಾಸಿಟಿಯಲ್ಲೇ ಇನ್ನೂ ಇದ್ದಾರೆ, ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಅಂಥ ಒಂದು ಕುತೂಹಲದಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ಕರ್ಕಾಟಕ ರಾಶಿ, ಕುಂಭ ರಾಶಿ, ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ, ಮೀನರಾಶಿ, ಧನು ರಾಶಿ ಆಗಿರ್ತಾರೆ, ಓಕೆ. ಸೊ ನೋಡೋಣ. ಆ್ಯಂಡ್ ಥರ್ಡ್ ಪಾರ್ಟಿ ಎನರ್ಜಿ ಬಂದು ಮಕರ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ ಆಗಿರುತ್ತೆ. ನೀವು ಇಷ್ಟಪಡ್ತಾ ಇರುವಂಥ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಯಾರಾದರೂ ಇದ್ದರೆ ಆ ಎನರ್ಜಿ ಅವರ ಒಂದು ಝೋಡಿಯಾಕ್ ಸೈನ್ಸ್ ಆಗಿರುತ್ತೆ, ಓಕೆ. ಸೊ ನೋಡೋಣ. ಓಕೆ, 6 ಆಫ್ ಪೆಂಟಿಕಲ್ಸ್ ಅಂತ ಬರ್ತಾ ಇದೆ. ಅಂತ ಅಂದರೆ ಈ ಎನರ್ಜಿ ಬಂದು ಈ ಪರ್ಸನ್ನು ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಈಗ ಟ್ರೈ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ಹತ್ರ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ. ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಏನಾದರೂ ದುಡ್ಡು ಇಸ್ಕೊಂಡಿದ್ರೆ ಆ ದುಡ್ಡನ್ನು ಕೊಡೋದಕ್ಕೆ ವಾಪಸ್ ನಿಮಗೆ ಕಾಲ್ ಮೆಸೇಜ್ ಮಾಡ್ಬೋದು. ಅಥವಾ ರಿಲೇಷನ್ಶಿಪ್ಪಲ್ಲಿ ಇಬ್ಬರು ಪರ್ಸನ್ ಇರ್ಬೋದು ಇಲ್ಲಿ, ಓಕೆನಾ. ಇವರು ಮೇನ್ ನಿಮ್ಮ ಪರ್ಸನ್ ಅಂದ್ಕೊಳ್ಳಿ, ಇದು ನೀವಿಬ್ಬರು ಅಂದ್ಕೊಳ್ಳಿ. ಒಬ್ರಿಗೆ ಟೈಮ್ ಕೊಡ್ತಿದ್ದಾರೆ, ಒಬ್ರಿಗೆ ಟೈಮ್ ಕೊಡ್ತಾ ಇಲ್ಲ. ಸೊ ಈಗ ಅವರು ಯಾವುದನ್ನು ಬ್ಯಾಲೆನ್ಸ್ ಮಾಡಬೇಕು, ಯಾವ ಥರ ರಿಲೇಷನ್ಶಿಪ್ನ ಮುಂದೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ. ಆದರೆ ಈ ಪರ್ಸನ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಇದೆ, ಒಂದು ಕೃತಜ್ಞತೆ ಇದೆ. ನೀವು ಆ ಪರ್ಸನ್ನ ತುಂಬಾ ಇಷ್ಟಪಡ್ತಿದ್ದೀರಾ ಅಥವಾ ಆ ಪರ್ಸನ್ ಮೈಂಡ್ಸೆಟ್ಟಲ್ಲಿ ನೀವಿನ್ನ ಒಳ್ಳೆಯವರಾಗಿ ಉಳ್ಕೊಂಡಿದ್ದೀರಾ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ಒಂದು ಟ್ಯಾರೋಲಿ ಒಂದು ಫ್ಯೂಚರ್ ಕಾರ್ಡ್ ನೋಡೋಣ, ಓಕೆನಾ. ಓಕೆ, ಫ್ಯೂಚರ್ ಕಾರ್ಡ್ ನೋಡಿ, ನೈಟ್ ಆಫ್ ಕಪ್ಸ್ ಬರ್ತಿದೆ. ಅಂದರೆ ಇದು ಕೂಡ ಈ ಯಾರ್ಸ್ ಫ್ಯೂಚರ್ಗೆ ಟರ್ನ್ ಆಗಿದೆ, ಆಯಿತಾ. ಸೊ ಇಟ್ಸ್ ಅ ಕಾರ್ಡ್ ಆಫ್ ಕನ್ಫರ್ಮೇಷನ್. ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಯಾವತ್ತಾದರೂ ಕಾಲ್ ಮೆಸೇಜ್ ಮಾಡ್ಬೋದು, ನಿಮಗೆ ಪ್ರಪೋಸ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಬಂದು ಅವರ ಫೀಲಿಂಗ್ಸ್ನ ಅವರು ಶೇರ್ ಮಾಡ್ಕೋಬೋದು. ಸ್ಲೋ ಇರ್ಬೋದು, ಅವರು ಏನೇ ಒಂದು ಸ್ಟೆಪ್ಸ್ನ ತೊಗೋಬೇಕು ಅಂತ ಅಂದರೆ ಒಂದು ಸ್ವಲ್ಪ ನಿಧಾನವಾಗಿ ಈ ಪರ್ಸನ್ನು ಸ್ಟೆಪ್ಸ್ನ ತೊಗೊಳ್ತಾರೆ. ಬಟ್ ಬಂದರೆ ತುಂಬ ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ, ಓಕೆ. ಸೊ ಇವತ್ತಿನ ಈ ಒಂದು ರೀಡಿಂಗಲ್ಲಿ ಒಂದು ಆಕಾಶಿಕ್ ಕಾರ್ಡ್ಸ್ನ ತೆರೆಯೋಣ. ನಿಮಗೆ ಯೂನಿವರ್ಸಿಂದ ಏನಾದರೂ ಒಂದು ಮೆಸೇಜ್ ಇದೆಯಾ, ಒಂದು ಗೈಡೆನ್ಸ್ ಇದೆಯಾ, ಯೂನಿವರ್ಸ್ ನಿಮ್ಗೆ ಏನು ಹೇಳಬೇಕು ಅಂತ ಅಂದ್ಕೊಳ್ತಿದೆ ಅಂತ ಅಂದ್ಬಿಟ್ಟು ನೋಡೋಣ, ಓಕೆ.
ಸೊ ಇದು ದ ಬುದ್ಧ ಪ್ರಿಪೇರ್ಸ್ ಅಂತ ಅಂದರೆ ನೀವೇನಾದರೂ ಈ ಪರ್ಸನ್ಗೋಸ್ಕರ ಯಾವುದಾದ್ರೂ ಮಾಂಟ್ ಅಥವಾ ಈ ಸ್ಪಿರಿಚುವಲ್ ಗೈಡ್ಸ್ ಅಥವಾ ಈ ಟ್ಯಾರೋ ರೀಡರ್ಸ್ ಈ ಥರ ಯಾರ ಹತ್ರ ಆದರೂ ಹೀಲರ್ಸ್ ಹತ್ರ ಹೋಗಿ ರೀಡಿಂಗ್ಸ್ನ ತೊಗೊಳ್ಳೋದು ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ನೀವು ರಿಚುವಲ್ಸ್ನ ಮಾಡ್ತಾ ಇರೋದು ಈ ಥರ ಎಲ್ಲ ಮಾಡ್ತಾ ಇದ್ದರೆ ನೀವೇನು ಪ್ಲ್ಯಾನ್ ಮಾಡ್ತಿದ್ದೀರಾ ಅಥವಾ ನಿಮಗೆ ಏನು ಔಟ್ಸೈಡಿಂದ ಜನಗಳಿಂದ ಅಂದರೆ ಹೀಲರ್ಸ್ ಹತ್ರ ರೀಡರ್ಸ್ ಹತ್ರ ಏನು ಸಪೋರ್ಟ್ ಸಿಗ್ತಾ ಇದೆ ಅದಕ್ಕೆಲ್ಲ ಆನ್ಸರ್ಸ್ ಅನ್ನುವಂಥದ್ದು ಬರ್ತಾ ಇದೆ. ಒಂದು ಸ್ವಲ್ಪ ತಾಳ್ಮೆ ಇರಿ, ಪೇಷನ್ಸಿಂದ ಇದ್ದರೆ ಈ ಪರ್ಸನ್ನು ನೀವು ಮಾಡ್ತಾ ಇರೋವಂಥ ರಿಚುವಲ್ಸ್ಗೆ ಆನ್ಸರ್ ಮಾಡ್ತಾರೆ, ಅವರು ರಿಯಾಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಆ್ಯಂಡ್ ಒನ್ ಮೋರ್ ಕಾರ್ಡ್ ತೆಗೆಯೋಣ. ಏನಿದೆ ಆಕಾಶಿಕ್ ರೆಕಾರ್ಡ್ಸಲ್ಲಿ ಯೂನಿವರ್ಸ್ ನಿಮ್ಗೇನು ಹೇಳಬೇಕು, ಬ್ರಹ್ಮಾಂಡ ನಿಮ್ಗೇನು ಹೇಳೋದಕ್ಕೆ ಟ್ರೈ ಮಾಡ್ತಿದೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಸಿ ದ ಮಾಸ್ಟರ್ ಆರ್ಟಿಷಿಯನ್ ಅಂತ ಬರ್ತಾ ಇದೆ. ಅಂತ ಅಂದರೆ ಈ ಕಾರ್ಡ್ ಬಂದ್ಬಿಟ್ಟು ನೀವಿನ್ನ ಈ ಪರ್ಸನ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ ಆಯಿತಾ. ನೀವೇನು ತಿಳ್ಕೊಂಡಿದ್ದೀರಾ ಅದು ಸಾಲಲ್ಲ. ನೀವಿನ್ನ ಈ ಪರ್ಸನ್ ಜೀವನದಲ್ಲಿ ಕಲಿಯೋ ಅಂಥದ್ದು ತಿಳ್ಕೊಳ್ಳೋ ಅಂಥದ್ದು ತುಂಬ ಜಾಸ್ತಿ ಇದೆ. ಈ ಪರ್ಸನ್ನ ನೀವು ಏನು ಎಸ್ಟಿಮೇಟ್ ಮಾಡಿದ್ದೀರಾ ಅಥವಾ ನೀವೇನು ತಿಳ್ಕೊಂಡಿದ್ದೀರಾ ಅದು ತುಂಬ ಕಮ್ಮಿ. ಓಕೆ, ಸೊ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರಬೇಕು ಅಥವಾ ಅವರು ಬರ್ತಾರೆ ಅಂತ ಅಂದರೆ ನೀವು ಈ ಪರ್ಸನ್ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳಿ. ಅವ್ರನ್ನ ನೀವು ಅರ್ಥ ಮಾಡ್ಕೊಂಡಿರೋದು ಕಮ್ಮಿ. ಅವ್ರನ್ನ ನೀವು ಅವರ ಬ್ಯಾಕ್ಗ್ರೌಂಡ್ ಏನು ಎತ್ತ ಅಂತ ನೀವು ಇನ್ನೂ ಪ್ರಾಪರಾಗಿ ತಿಳ್ಕೊಂಡಿಲ್ಲ. ನೀವು ಎಷ್ಟೇ 7 ಇಯರ್ ರಿಲೇಷನ್ಶಿಪ್ಪಲ್ಲಿ ಇರಿ ಅಥವಾ 3 ಇಯರ್ಸಲ್ಲೇ ಇರೋ ಅಥವಾ 3 ಮಂತ್ಸಲ್ಲೇ ಇರಿ, ನೀವು ಈ ಪರ್ಸನ್ ಬಗ್ಗೆ ಇನ್ನೂ ಪ್ರಾಪರಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋವಂಥದ್ದು ಕಾರ್ಡ್ ಬರ್ತಾ ಇದೆ. ಓಕೆ, ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ಡೇಟ್ ಆಫ್ ಬರ್ತ್ ಪ್ರಕಾರ ಈ ಪರ್ಸನ್ ಬಂದು 8, 19, 28, 29, 27, 13, 23, 10, 1, 2, 11, 29, 30, 31 ಇಷ್ಟಾಗಿರುತ್ತೆ ಇವರ ಒಂದು ಡೇಟ್ ಆಫ್ ಬರ್ತ್. ಆ್ಯಂಡ್ ಇವರ ಒಂದು ಇನ್ಷಿಯಲ್ ಬಂದು KHVSPGNOVMTS ಇದಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ಅಥವಾ ರೆಸೊನೇಟ್ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.